ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಯಾವ ಗಿಡದ ಬಗ್ಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಆದ ಟಿಕೋಮಾ ಪ್ಲ್ಯಾಂಟ್. ಇದಕ್ಕೆ ಇನ್ನೊಂದು ಹೆಸರಿದೆ ಸ್ನೇಹಿತರೆ, ಟ್ರಂಪಟ್ ವೈನ್ ಅಂತ ಕರೀತಾರೆ. ಇದರಲ್ಲಿ ನೋಡಿ ವೈನ್ ವೆರೈಟಿ ಕೂಡ ಬರುತ್ತೆ. ಆಮೇಲೆ ವೈನ್ ವೆರೈಟಿ ಅಂದರೆ ಬಳ್ಳಿ ಟೈಪು, ಮನೆ ಮೇಲ್ಗಡೆ ಕೂಡ ಹೋಗುತ್ತೆ. ಇದು ಅಷ್ಟು ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಸ್ನೇಹಿತರೆ. ಇವಾಗ ನೀವು ಇದು ನೋಡಿ, ರೋಡ್ ಸೈಡ್ಗಳಲ್ಲಿ ನೋಡಿರ್ತೀರ, ಅಷ್ಟು ದೊಡ್ಡ ದೊಡ್ಡ ಮರ, ಯಾವಾಗಲೂ ಹೂವು ಬಿಡೋಂಥ ಗಿಡ ಇದು ನೋಡಿ. ಇದು ನೋಡಿ, ನೀವು ನರ್ಸರಿಗಳಲ್ಲಿ ಇದು ನಿಮಗೆ 150 ರೂಪಾಯಿಗೆಲ್ಲ ಸಿಗುತ್ತೆ ಸ್ನೇಹಿತರೆ. ಚಿಕ್ಕದ್ರಲ್ಲಿ ತೊಗೊಂಡ್ರೆ ನಿಮಗೆ ಅಷ್ಟೊಂದು ಹೂವು ಬಿಡೋದಿಲ್ಲ. ಸ್ವಲ್ಪ ದೊಡ್ಡ ತೊಗೊಂಡ್ರೆ ಕಾಸು ಜಾಸ್ತಿ ಆದ್ರೂ ನೀವು ಪ್ಲ್ಯಾಂಟ್ಗಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ನರ್ಸರಿಗೆ ಹೋದರೆ ಒಳ್ಳೆ ಹೆಲ್ತಿಯಾಗಿರೋ ಪ್ಲ್ಯಾಂಟು, ಸ್ವಲ್ಪ ದೊಡ್ಡದಾಗಿರೋ ಪ್ಲ್ಯಾಂಟ್ ತೊಗೊಳ್ಳಿ. ಯಾಕಂದರೆ ಚಿಕ್ಕದ್ರಲ್ಲಿ ಯಾವ ಹೂವೂ ಬಿಡಲ್ಲ, ಕಾಯಿನೂ ಬಿಡಲ್ಲ. ಸ್ವಲ್ಪ ದೊಡ್ಡದು ತೊಗೊಂಡ್ರೆ ನಿಮಗೆ ಅದು ತೊಗೊಂಬಂದು ನೀವು ಮನೆಯಲ್ಲಿ ಡ್ರಮ್ಮಲ್ಲಿ ಕೂಡ ಹಾಕ್ಕೊಬೋದು. ನೋಡಿ, ಸ್ಕ್ರಾಪ್ಗಳಲ್ಲಿ ಸಿಗುತ್ತೆ, ಬಕೀಟ್ಸು, ಡ್ರಮ್ಸು ಇದೆಲ್ಲ ಸಿಗುತ್ತೆ ನಿಮಗೆ. ಅದು ತೊಗೊಂಬಂದು ನೀವು ಕಟ್ ಮಾಡಿ ಕೂಡ ಇಟ್ಕೊಬೋದು ನೋಡಿ ಸ್ನೇಹಿತರೆ. ಯಾಕಂದರೆ ಈ ಔಟ್ಡೋರ್ ಗಿಡಗಳನ್ನೆಲ್ಲ ಬೆಳೆಯೋಕ್ಕೆ ತುಂಬ ಪಾಟ್ಗಳಲ್ಲಿ ಜಾಗ ಬೇಕು ಸ್ನೇಹಿತರೆ. ಚಿಕ್ಕ ಪಾಟ್ಗಳಲ್ಲಿ ನೀವು ಇಡಬಾರ್ದು ಔಟ್ಡೋರ್ ಗಿಡಗಳನ್ನ. ಯಾವುದೇ ಹೂವಿನ ಗಿಡ ಆಗಲಿ, ಹಣ್ಣಿನ ಗಿಡ ಆಗಲಿ, ಯಾವುದೇ ಗಿಡಗಳು ಚಿಕ್ಕ ಪಾಟಲ್ಲಿ ಇಡಬಾರ್ದು. ಯಾಕಂದರೆ ಆ ಬೇರುಗಳು ಬೆಳೆಯೋಕ್ಕೆ ತುಂಬ ಅಗಲವಾದ ಜಾಗ ಬೇಕು. ನೀವೇನು ಮಾಡಿ ಗೊತ್ತಾ, ಅದಕ್ಕೆ ದೊಡ್ಡ ದೊಡ್ಡ ಡ್ರಮ್ಮು ಬರುತ್ತೆ, ಆ ಥರದ್ರಲ್ಲಿ ಇಟ್ಕೊಳ್ಳಿ. ಇಲ್ಲ ಬಕೆಟ್ ಬರುತ್ತಲ್ಲ, 20 ಲೀಟ್ರ್ ಬಕೆಟು, 15 ಲೀಟ್ರ್ ಬಕೆಟು, ಆ ಥರ ಕೂಡ ನೀವು ಇಟ್ಕೊಬೋದು. ಇದೆಲ್ಲ ದೊಡ್ಡದಾಗುತ್ತೆ ಸ್ನೇಹಿತರೆ. ಇದೆಲ್ಲ ನೋಡಿ, ನನ್ನ ಹತ್ರ 3 ಕಲರ್ ಇದೆ. ಆರೆಂಜ್ ಒಂದು, ಅದು ದೊಡ್ಡದು ಎಂಟ್ರೆನ್ಸಲ್ಲಿದೆ ನೋಡಿ, ಇದು ಆರೆಂಜ್. ಇದರಲ್ಲಿ 17 ವೆರೈಟೀಸ್ ಇದೆ ಸ್ನೇಹಿತರೆ. ಆದರೆ ನೀವು ಏನು ಮಾಡಿ, ನರ್ಸರಿಗಳಲ್ಲಿ ಹೋಗುವಾಗ ಯಾವ್ಯಾವ ನರ್ಸರಿಗೆ ಹೋಗ್ತಿರೋ ನೀವು, ಅಲ್ಲಿ ಬಂದುಬಿಟ್ಟು ನೀವು ಯಾವುದಾದ್ರೂ ಈ ಥರ ಹೊಸ ಕಲೆಕ್ಷನ್ ಬಂದರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮತ್ತೆ ಹೋದರೆ ನಿಮ್ಗೆ ಸಿಗೋದಿಲ್ಲ. ಇಲ್ಲಾಂದರೆ ಅವ್ರಿಗೆ ನೀವು ಹೇಳಿಟ್ಟು ಬಂದ್ರೂ ಫೋನ್ ನಂಬರ್ ಕೊಟ್ಟು ಅವರು ನಿಮಗೆ ಕಾಲ್ ಮಾಡ್ತಾರೆ, ಈ ಥರ ಹೂವು ಬಂದಿದೆ ನೀವು ತೊಗೊಂಡೋಗಿ ಅಂತ. ಆ ಥರ ಕೂಡ ನೀವು ಮಾಡ್ಕೊಬೋದು. ತುಂಬ ಹೂವಿನ ಮೇಲೆ ಇಂಟ್ರೆಸ್ಟ್ ಇರೋರು, ಹೂವಿನ ಗಿಡ ಮೇಲೆ ನೋಡಿ. ಇದು ಬಂದ್ಬಿಟ್ಟು ನೀವು ಈ ಸೆಪ್ಟೆಂಬರ್ ಸೀಸನ್ನಲ್ಲಿ ಇದು ಕಟ್ಟಿಂಗ್ ಹಾಕ್ಕೊಬೋದು. ಈ ಸೆಪ್ಟೆಂಬರ್ ಸೀಸನ್ನಲ್ಲಿ ಕೂಡ ಇದು ತುಂಬ ಹೂಗಳು ಬಿಡುತ್ತೆ ಸ್ನೇಹಿತರೆ. ಇದು ನೋಡಿ, ಅಷ್ಟು ಬ್ಯೂಟಿಫುಲ್ಲಾದ ಗಿಡ. ಇದಕ್ಕೆ ನೀವೇನು ಮಾಡಿ, ಇದಕ್ಕೆ ನೀವು ಯಾವಾಗಲೂ ನೀರು ಹಾಕಬೇಕು ಸ್ನೇಹಿತರೆ. ನೀರು ಇಲ್ಲದೆ ಇರಬಾರ್ದು, ದಿನ ನೀರು ಹಾಕಬೇಕು. ಯಾಕಂದರೆ ಹೂವಿನ ಗಿಡಗಳಿಗೆ ದಿನ ನೀರು ಹಾಕಬೇಕು. ಆಮೇಲೆ ಇದಕ್ಕೆ ಮಣ್ಣು ಬಂದುಬಿಟ್ಟು ನೀವು ನಾರ್ಮಲ್ ಮಣ್ಣೇ ಹಾಕ್ಬೋದು. ಗಾರ್ಡನ್ ಸಾಯಿಲ್ ಅಂತ ಬರುತ್ತಲ್ಲ, ಗಾರ್ಡನ್ ಮಣ್ಣು ಅಂತ, ಗಾರ್ಡನ್ ಮಣ್ಣು, ಆಮೇಲೆ ಸ್ವಲ್ಪ ಗೊಬ್ಬರ, ಬೇರೆ ಏನೂ ಮಿಕ್ಸ್ ಮಾಡೋಂಗಿಲ್ಲ ಇದರಲ್ಲಿ. ನಾರ್ಮಲಾಗೆ ಇದು ಚೆನ್ನಾಗಿ ಬರುತ್ತೆ. ಇದೆರಡು ಮಿಕ್ಸ್ ಮಾಡಿ ನೀವು ಪಾಟ್ಗೆ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ತಿಂಗಳಿಗೊಂದ್ಸರಿ ನೀವು ಈ ಥರ ಗೊಬ್ಬರ ಏನಾದರೂ ಹಾಕ್ಕೊಬೇಕು ಗಿಡಗಳಿಗೆ. ನಾನು ವಿಡಿಯೋಗಳಲ್ಲಿ ಹೇಳ್ದಂಗೆ ಗಿಡಗಳಿಗೆ ತುಂಬ ಕೇರ್ ಮುಖ್ಯ. ನೀವು ಕೇರ್ ಮಾಡ್ತಾಯಿದ್ರೇ ಅದು ಚೆನ್ನಾಗಿ, ನೀವು ಕೇರ್ ಮಾಡಿದ್ರೇ ಅದು ಚೆನ್ನಾಗಿ ಬರೋದು ಸ್ನೇಹಿತರೆ. ನೋಡಿ, ದಿನ ನೀರು ಹಾಕಿ ನಾವು ಹೇಗೆ ಮಕ್ಕಳನ್ನ ನೋಡ್ಕೊತೀರೋ ಅದೇ ಥರ ಗಿಡಗಳನ್ನೂ ನೋಡ್ಕೊಂಡ್ರೇ ಅದು ಚೆನ್ನಾಗಿ ಬೆಳೆಯೋದು. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಇದು ಸನ್ ಲವಿಂಗ್ ಪ್ಲ್ಯಾಂಟ್ ಸ್ನೇಹಿತರೆ. ಇದಕ್ಕೆ 5 ಅವರ್ 6 ಅವರ್ ಬಿಸಿಲು ಬೇಕೇ ಬೇಕು. ಬಿಸಿಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಓಕೆನಾ ಸ್ನೇಹಿತರೆ? ಓಕೆ, ಈ ಗಿಡನ ನೀವು ತಂದಿಟ್ಕೊಳ್ಳಿ. ಎಲ್ಲಾದರೂ ನರ್ಸರಿಗೆ ಹೋದರೆ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಸ್ನೇಹಿತರೆ.